ಕೆಲವೊಂದಷ್ಟು ಕಡೆ ಎಲ್ಲೋ ಚೈತ್ರ ಅವರು ಎಡವುದ್ರ ಅಂತ. ಈಗ ಶಿಶಿರ್ನ ಆಚೆ ಇಡೋದಾಗಿರ್ಲಿ, ಗೇಮಿಂದ ತ್ರಿವಿಕ್ರಮ್ನ ಇನ್ ಮಾಡ್ಕೊಳ್ತೀರಾ. ಚೈತ್ರಕ್ಕೆ ಕನ್ನಡ ಅರ್ಥ ಆಗಿಲ್ಲ ಅಂದರೆ ಯಾರು ನಂಬಲ್ಲ ಬಿಡಿ. ನಿಮ್ಮಷ್ಟು ಕನ್ನಡ ಸ್ಪಷ್ಟವಾಗಿ ಮಾತಾಡೋಕ್ಕೆ ತುಂಬ ಹರಸಾಹಸ ಪಡಬೇಕು. ಓಕೆ, ನನ್ನ ಪ್ರಕಾರ ಹೇಳೋದಾದರೆ. ಸೊ ಚೈತ್ರ ಅವ್ರಿಗೆ ನಾನು ಶಾಕ್ ಆದೆ ಅದು ಹೇಳಿರೋದು. ಅಂದರೆ ಇವ್ರನ್ನ ಬಿಟ್ಟು ಅವ್ರನ್ನ ಇಟ್ಕೋಬೇಕು ಅಂದಾಗ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರಲ್ಲ, ಅದು ಆ್ಯಕ್ಚುಲಿ ನನಗೂ ನಂಬಕ್ಕಾಗಲಿಲ್ಲ. ಸೊ ಅದೊಂದು. ಮತ್ತು ಈ ಹೊರಗಡೆ ಹೋಗಿ ಬಂದಮೇಲೆ ನೀವು ಹಾಸ್ಪಿಟಲ್ಗೆ ಹೋಗಿ ಬರ್ತೀರಲ್ಲ, ಸೊ ಅವಾಗ ಎಲ್ಲರಿಗೂ ಹೇಳ್ಬಿಡ್ತೀರಲ್ವ ಗೇಮ್ ಯಾವ್ಯಾವ ಪೊಸಿಷನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು, ಅದೆಲ್ಲೋ ಎಡವಟ್ಟು ಮಾಡ್ಕೊಂಡ್ರ ಅವರು ಅಂತ. ಒಂದು ವಿಚಾರ ನಾನು ಸ್ಪಷ್ಟನೆ ಕೊಡಬೇಕು. ನಾನು ಕನ್ನಡ ಅರ್ಥ ಆಗಿಲ್ಲ ಅನ್ನೋ ಕಾರಣಕ್ಕೆ ಜೋಡಿ ಮುರ್ಕೊಂಡಿದ್ದಲ್ಲ. ಬಿಗ್ ಬಾಸ್ ಒಳಗಡೆ ಕನ್ಫೆಷನ್ ರೂಮ್ನಲ್ಲಿದ್ದಾಗ ಎಪಿಸೋಡ್ನ ಸೂಕ್ಷ್ಮವಾಗಿ ಗಮನಿಸಿದವ್ರಿಗೆ ಅರ್ಥ ಆಗುತ್ತೆ. ಈ ಜೋಡಿಯನ್ನು ಮುರಿದುಕೊಂಡು ಒಬ್ಬ ಟ್ರಂಪ್ ಕಾರ್ಡ್ ಆಟಗಾರನನ್ನು ಆಯ್ಕೆ ಮಾಡಿಕೊಂಡ್ರೆ 100 ಅಂಕಗಳು ನಿಮಗೆ ಆಟಗಾರನ ಪ್ರವೇಶದಿಂದ ಸಿಗುತ್ತೆ, ಅದರ ನಂತರ ಆಟ ಮುಂದುವರಿಯುತ್ತೆ ಅಂತ. ಹಾಗಿದ್ದಾಗ ನನಗೆ ಜೋಡಿ ಮುರಿದುಕೊಂಡು ಅಂತಂದು ನಾನೇನು ಅಂದ್ಕೊಂಡೆ, ನಂತರನೇ ಶಿಶಿರನಿಗೂ ಆಯ್ಕೆ ಕೊಡ್ತಾರೆ, ಮನೆ ಎಲ್ಲರಿಗೂ ಆಯ್ಕೆ ಕೊಡ್ತಾರೆ. ಬಿಗ್ ಬಾಸ್ ಏನು ತಾರತಮ್ಯ ಮಾಡೋದಿಲ್ಲ, ಎಲ್ಲರಿಗೂ ಆಯ್ಕೆ ಕೊಡ್ತಾರೆ, ಎಲ್ಲರೂ ಅದನ್ನು ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇದೆ. ಒಂದು. ಇನ್ನೊಂದು, ಜೋಡಿ ಮುರಿದುಕೊಂಡು ಅಂದ ತಕ್ಷಣ ತಂಡನ ಪೂರ್ತಿಯಾಗಿ ಮುರಿದುಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ನನ್ನ ಪರಿಸ್ಥಿತಿಯಲ್ಲಿ ಹೇಗಿತ್ತು ಅಂತ ಕೇಳಿದ್ರೆ, ಕ್ವಶನ್ನ ಸರಿಯಾಗಿ ಓದಿ ಆನ್ಸರ್ ಬರ್ತೀವಿ ಗೊತ್ತಾ ಹರಿಬರಿನಲ್ಲಿ, ಆ ಥರ ಇತ್ತು. ನೀವು ಅದನ್ನು ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗ್ತಿತ್ತು. ನಾನು 2 ನಿಮಿಷ ಕೂಡ ಟೈಮ್ ತೊಗೊಂಡಿಲ್ಲ. ಕನ್ಫೆಷನ್ ರೂಮಲ್ಲಿ ಹೋಗ್ತೀನಿ, ಬಿಗ್ ಬಾಸ್ ಹೇಳ್ತಾರೆ, ಹಾಂ ಓಕೆ ಬಿಗ್ ಬಾಸ್ ಅಂದ್ಬಿಡ್ತೀನಿ. ಅದನ್ನು ಇನ್ನೊಂದ್ಸಲ ರೀಥಿಂಕ್ ಮಾಡೋಣ, ಅದ್ರ ಬಗ್ಗೆ ಪ್ರಶ್ನೆ ಕೇಳೋಣ, ಯೋಚನೆ ಮಾಡೋಣ ಅನ್ನೋದು ಯಾವುದ್ರ ಬಗ್ಗೆನೂ ನನಗೆ ತಲೆನೇ ಇರಲಿಲ್ಲ. ಅದನ್ನು ಶೋಭಾ ಕೂಡ ನನಗೆ ಒಳಗಡೆ ಬಂದಾಗ ಅದನ್ನೇ ಮಾತಾಡ್ತಾ ಹೇಳ್ತಿದ್ರು. ನಾನು ಅದನ್ನು ಯೋಚನೆ ಮಾಡಿದೆ, ನೀವು ಟಕ್ ಅಂತ ಆನ್ಸರ್ ಕೊಟ್ಬಿಟ್ರೆ ನನಗೆ ಶಾಕ್ ಆಯಿತು. ಈಗ ಅನಿಸ್ತಿದೆ ನಂಗೆ ನೀವು ಯೋಚನೆ ಮಾಡಿರಲಿಲ್ಲ ಅದ್ರ ಬಗ್ಗೆ ಅಂತ, ನನಗೆ ಈಗ ಅರ್ಥ ಆಗ್ತಿದೆ ಅಂತ ಅವರು ಕೂಡ ಹೇಳಿದರು. ಅದನ್ನು ಸೂಕ್ಷ್ಮ ಗಮನಿಸಿದಾಗ ಅದು ಅರ್ಥ ಆಗುತ್ತೆ. ಅದನ್ನೇನೋ ಅದರಿಂದ ಶಿಶಿರಣ್ಣ ನನ್ನ ಕ್ಯಾಪ್ಟನ್ಸಿಂದ ಹೊರಗಡೆ ಇರ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ, ಅಥವಾ ಅವ್ರು ಸಂಪೂರ್ಣವಾಗಿ ಆಟದಿಂದ ಹೊರಗಡೆ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ನಾನೇನು ಅನ್ಕೊಂಡಿದ್ದೆ, ಜೋಡಿ ಮುರಿದುಕೊಂಡು ಅಂದರೆ 100 ಅಂಕಗಳ ಜೊತೆ ಟ್ರಂಪ್ ಕಾರ್ಡ್ ಆಟಗಾರ ಬರ್ತಾನೆ, ಒಂದು ಆಟ ಆಡ್ತಾರೆ, ಆಡಿದ್ಮೇಲೆ ನಮ್ಮ ತಂಡಕ್ಕೇನೆ ಅಂಕ ಬರುತ್ತೆ, ನಾನು ಶಿಶಿರಣ್ಣ ಎಲ್ಲರೂ ಜೊತೆಗೆ ಹೋಗ್ತೀವಿ ಅನ್ನೋದು ಯೋಚನೆ ಇದ್ದಿದ್ದು ಹೊರತು ಕನ್ನಡ ಅರ್ಥ ಆಗಲಿಲ್ಲ ಅನ್ನುವ ಕಾರಣಕ್ಕಲ್ಲ. ಒಂದು ತಂಡವಾಗಿ ಆಡ್ತಿದ್ದಾಗ ತಂಡಕ್ಕೆ ಇವ್ರು ಸೇರ್ಕೊಳ್ತಾರೆ ಅನ್ನೋದಷ್ಟೇ ಇದ್ದಿದ್ದು. ಸೊ ನಾನಲ್ಲಿ ಮರುಪ್ರಶ್ನೆ ಹಾಕಿ ಅದಕ್ಕೆ ಸ್ಪಷ್ಟನೆ ತೊಗೊಂಡು ಬಿಗ್ ಬಾಸ್ ಹತ್ರ, ಶಿಶಿರ್ ಅವ್ರು ಇನ್ನು ಮುಂದೆ ನಿಮ್ಮ ಜೊತೆಗೆ ಆಟ ಆಡೋದಿಲ್ಲ, ಅವ್ರು ಇನ್ನು ಆಟದಿಂದ ಹೊರಗುಳಿತಾರೆ ಅನ್ನುವ ಸ್ಪಷ್ಟನೆ ಸಿಕ್ಕ ಮೇಲೂ ನಾನೇನಾದರೂ ಅದ್ರ ಜೋಡಿ ಮುರ್ಕೊಂಡು ತ್ರಿವಿಕ್ರಮಣ್ಣನ ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಅದು ತಪ್ಪಾಗ್ತಿತ್ತು. ಸೊ ಆ ವಿಚಾರದಲ್ಲಿ ನನಗೆ ಯಾವ ಗೊಂದಲ ಇಲ್ಲ. ಮತ್ತು ಅವತ್ತು ನನ್ನ ಮನಸ್ಸಿನಲ್ಲಿ ಏನು ಯೋಚನೆ ಇತ್ತು, ಇವತ್ತಿಗೂ ನಾನು ಅದನ್ನು ನಿಲ್ತೇನೆ. ಯಾಕಂದರೆ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನನ್ನ ದೃಷ್ಟಿಕೋನದಲ್ಲಿ ನಿಂತ್ಕೊಂಡು ಯಾರೇ ಎಪಿಸೋಡ್ ನೋಡಿದ್ರು ಅವ್ರಿಗೆ ಗೊತ್ತಾಗುತ್ತೆ. ಬೇರೆಯವರೆಲ್ಲ ಗಂಟೆ ತೊಗೊಂಡ್ರು. ನಾನು ಹೊರಗಡೆ ಬಂದಾಗ ಶಿಶಿರಣ್ಣನ ಹತ್ರ ಹೇಳಿದೆ, ಅಣ್ಣ ಎಲ್ಲರೂ ಯಾಕೆ ಇಷ್ಟೊತ್ತು ತೊಗೋತಿದ್ದಾರೆ ನಂಗೆ ಗೊತ್ತಾಗ್ತಿಲ್ಲ, ನಾನೇನಾದ್ರು ಎಡವಟ್ಟು ಮಾಡ್ಕೊಂಡು ಅಂತ ನಂಗೆ ಈಗ ಅನುಮಾನ ಬರ್ತಿದೆ ಅಂತಲೇ ನಾನು ಹೇಳಿದ್ದೆ ಅದನ್ನು ಅವ್ರಿಗೆ ಆ ಕ್ಷಣ ಅದು ಅರ್ಥ ಆಗಿಲ್ಲ. ಅದಕ್ಕೆ ನಾನು ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಉಳಿದಾಗಿ ನೀವು ಹೇಳಿದ್ದು ನೋಡಿ, ಪ್ರೋಟೋಕಾಲ್ನ ಮುರಿಬಾರ್ದಾಗಿತ್ತು, ಮುರಿದಿದ್ದೀನಿ, ಅದು ಹೌದು, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ನಾನು ಹೇಳಿರೋ ಸಂಗತಿಗಳು ಯಾವುದು ಇತ್ತೀಚೆಗೆ ವೀಕೆಂಡಲ್ಲಿ ಸುದೀಪ್ ಸರ್ ಹೇಳದೇ ಇರೋವಂಥದ್ದು ಯಾವುದೂ ಅಲ್ಲ. ಎಲ್ಲನೂ ಸುದೀಪ್ ಸರು ವೀಕೆಂಡಲ್ಲಿ ಹೇಳಿರೋವಂಥದ್ದೇ, ಮತ್ತು ಯಾವುದೂ ಅದೇನು ಸತ್ಯ ಸುಳ್ಳು ಅನ್ನೋ ಥರ ಇಲ್ಲ. ಕೇಳಿ ನಾವು ಜರ್ನಲಿಸ್ಟ್ಗಳು ಯಾರು ಪಕ್ಕದಲ್ಲಿ ಕೂತರು ಅವ್ರ ಬಾಯಿ ಕೋಲಾಕಿ ಒಂದಷ್ಟು ಕೆದ್ಕೋದು ನಮ್ಗೆ ಡಿಫಾಲ್ಟ್ ಬೈ ಬ್ಲಡ್ಡೇ ಬಂದುಬಿಡುತ್ತೆ ನಮಗೆ. ಅದೇ ನಾನು ಹೇಳ್ದಂಗೆ ಒನ್ ಸೈಡ್ ಜರ್ನಲಿಸ್ಟ್ ಈಸ್ ಆಲ್ವೇಸ್ ಎ ಜರ್ನಲಿಸ್ಟ್. ನಮ್ಗೆ ಯಾರು ಸಿಕ್ಕಿದ್ರು ಒಂದು ಕಲ್ಲು ಕೋಲು ಏನು ಸಿಕ್ಕಿದ್ರು ಅದನ್ನು ಕೆದಕಿ ಅಲ್ಲೇನೋ ಸುದ್ದಿ ಸಿಗುತ್ತಾ ಅಂತ ಯೋಚನೆ ಮಾಡೋರು. ಮತ್ತು ಅದನ್ನು ಬಿತ್ತರಿಸೋದ್ರಲ್ಲಿ ರಸವತ್ವಾಗಿ ಬಿತ್ತರಿಸೋದು ನಮ್ಮ ಬ್ಲಡ್ಡಲ್ಲೇ ಬಂದಿರುತ್ತೆ. ಆ ಗುಣ ನಾನು ಚೈತ್ರ ಕುಂದಾಪುರ ಆಗಲಿ, ಹೋರಾಟಗಾರ್ತಿ ಆಗಲಿ, ಏನಾದರೂ ನನ್ನೊಳಗಿನ ಜರ್ನಲಿಸ್ಟ್ ಸಾಯಲ್ಲ. ಸೊ ಆ ಕುತೂಹಲ ಮತ್ತು ಆ ಸಹಜವಾದ ಪತ್ರಕರ್ತೆಯ ಮನಸ್ಥಿತಿಯಿಂದ ಅದು ಹಾಗಾಯಿತು ಬಿಟ್ಟು, ನನ್ನ ದಿನ ಹಾಗೆ ನೀವೇ ಕೂತ್ಕೊಂಡ್ರು ಒಂದು ಅರ್ಧ ಗಂಟೆ ನೀವು ನನ್ನ ಜೊತೆ ಕೂತ್ಕೊಂಡ್ರು ನಾನು ಹಾಗೇನೆ ಎಲ್ಲ ಪೂರ್ತಿ ನಿಮ್ಮ ಹಿಸ್ಟ್ರಿಯಿಂದ ಹಿಡಿದು ಎಲ್ಲನೂ ಕೆದಕ್ತಾ ಮಾತಾಡ್ತಾ ಕೂತ್ಕೊಳ್ತೀನಿ. ಆ ಥರದ ಮಾತುಕತೆ ಕೇಳಬಾರ್ದಾಗಿತ್ತು, ಡಾಕ್ಟರ್ ಹತ್ರ ಉಳಿದಿರೋರ ಹತ್ರ ಕೇಳಬಾರ್ದಾಗಿತ್ತು ಅನ್ನೋದಂತೂ ನನಗೆ ಪ್ರೋಟೋಕಾಲ್ನ ಮುರಿದಿದ್ದೇನೆ ಅನ್ನೋ ಬೇಸರ ಇದೆ. ಅದು ಹೌದು, ಅದನ್ನು ನಾನು ಒಪ್ಕೊಳ್ತೇನೆ. ಇನ್ನೊಂದು ಅದೇ ಡ್ರೆಸ್ಸಿಂಗ್ ರೂಮ್ನಲ್ಲಿ ನೀವು ಟಾರ್ಗೆಟ್ ಮಾಡಿ ಅಂತ ಐಶ್ವರ್ಯಗೆ ಹೇಳ್ಕೊಡೋದು, ಅದು ಆ್ಯಕ್ಚುಲಿ ಮ್ಯಾಟರ್ ಏನು ಅಂತ ನೀವು ಹೇಳ್ತಾ ಇದ್ದೀರಾ, ಹೇಳಿಲ್ಲ ನಾನು ಅಂತ ಹೇಳ್ಬಿಟ್ಟು ಅದು ಐಶ್ವರ್ಯನೇ ಹೇಳಿದ್ದು ಅಂತ ಅವ್ರು ಹೇಳ್ತಿದ್ರು, ಚೈತ್ರ ಅವರೇ ಹೇಳಿದ್ದು ಅಂತ. ಅಫ್ಕೋರ್ಸ್ ನೀವು ಪ್ಯಾಚಪ್ ಆಗಿದ್ದೀರಾ ನೆಕ್ಸ್ಟು, ಬಟ್ ಏನದು ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಭಾಳ ಸಲ ಪಾಪ ಅನ್ಸುತ್ತೆ. ಕೆಲವ್ರಿಗೆ ಟೀಕೆ ಟಿಪ್ಪಣಿಗಳನ್ನು ತಗೊಳ್ಳುವ, ಅಪಮಾನಗಳನ್ನು ತಗೊಳ್ಳುವ ಶಕ್ತಿ ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ. ಇಲ್ಲದೇ ಇದ್ದೋ ಕೆಲವರು ಬಚಾವಾಗೋ ಪ್ರಯತ್ನ ಮಾಡ್ತಾರೆ, ಮತ್ತೊಂದು ಮುಗಿದನ್ನು ಮಾಡೇ ಮಾಡ್ತಾರೆ. ಡ್ರೆಸ್ಸಿಂಗ್ ರೂಮಲ್ಲಿ ಮೈಕ್ ಇಲ್ಲೋ ಮೈಕ್ ಇದೆ, ಡ್ರೆಸ್ಸಿಂಗ್ ರೂಮಲ್ಲಿದೆ, ಟಾಯ್ಲೆಟ್ನಲ್ಲಿದೆ, ಬಾತ್ರೂಮಲ್ಲೂ ಮೈಕ್ಗಳಿದೆ, ಕ್ಯಾಮರಾ ಇಲ್ಲ ಅಷ್ಟೇ, ಮೈಕ್ಗಳಿದೆ. ಆ್ಯಂಡ್ ನನ್ನ ಕ್ಯಾಮ್ರಾ ಯಾರೇ ಫುಟೇಜ್ ತೆಗೆದು ನೋಡಿದ್ರು ನನ್ನ ಮೈಕು ಡ್ರೆಸ್ಸಿಂಗ್ ರೂಮ್ ಒಳಗಡೆನೇ ಇರ್ತಿತ್ತು. ಅದು ಎಷ್ಟು ಹೈ ಕ್ವಾಲಿಟಿಯ ಮೈಕ್ಗಳು ಅಂತಂದರೆ, ಆ ಮೈಕ್ಗಳು ನೀವು ಎಷ್ಟೇ ಪಿಸೋದು ಮಾತಾಡಿದ್ರು ಕೇಳುತ್ತೆ. ಆ್ಯಂಡ್ ಟಾರ್ಗೆಟ್ ನಾಮಿನೇಷನ್ ಅನ್ನೋದನ್ನು ಮೋಕ್ಷಿತ ಮತ್ತು ಐಶ್ವರ್ಯ ಅವರ ವಿಡಿಯೋನಲ್ಲಿ ಅದು 2 ಒಟ್ಟು ಕಂಬೈನ್ ಆಗಿ ವೀಕೆಂಡಲ್ಲಿ ಬರುತ್ತೆ. ಮೋಕ್ಷಿತ ಯಾವಾಗ 4ನೇ ವಾರನೋ 3ನೇ ವಾರನೋ ಹಂಸ ಅವ್ರು ಹೋದ ವೀಕಲ್ಲಿ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತಾಡ್ತಾರೆ, ಆಯಿತಾ. ಅದಾದ ನಂತರ ಐಶ್ವರ್ಯ ಯಾವಾಗ BB ಪಾಯಿಂಟ್ಸ್ ವೀಕಲ್ಲಿ
ಮಾತಾಡಿರೋ ವಿಡಿಯೋ ಅದು ನನಗೆ ಆಮೇಲೆ ಗೊತ್ತಾಗೋದು. ಶಿಶಿರಣ್ಣನ ಮೀಸೆ ಸ್ಟೈಲ್ ನೋಡಿದಾಗ ನನಗದು ಅರ್ಥ ಆಗಿದ್ದು ಅದು ಆ ವೀಕಲ್ಲಿ ಅಂತ. ಆ ವೀಕಲ್ ಮೋಕ್ಷಿತಾ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತಾಡಿದಾಗ ನಾನು ಮೋಕ್ಷಿತಾ ಜೊತೆ ಮಾತಾಡ್ತಾನೂ ಇರಲಿಲ್ಲ, ಯಾಕಂದ್ರೆ ನರಕ ಸ್ವರ್ಗ ನಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇತ್ತು. ಸೊ ನಾನು ಮೋಕ್ಷಿತಾಗಿ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಹೇಳ್ಕೊಡೋಕ್ಕಾಗಲ್ಲ, ಯಾಕಂದರೆ ಅವ್ರ ಜೊತೆ ಕ್ಲೋಸ್ ಆಗಿರಲಿಲ್ಲ. BB ಪಾಯಿಂಟ್ಸ್ ಟೈಮಲ್ಲಿ ನಾನೇ ಐಶ್ವರ್ಯ BB ಪಾಯಿಂಟ್ಸ್ ತೆಗೆದಿದ್ದೇನೋ ಕಾರಣಕ್ಕೆ ಐಶ್ವರ್ಯಗೆ ನನ್ನ ಮೇಲೆ ಕೋಪ ಇತ್ತು. ಸೊ ಆ ಟೈಮಲ್ಲೂ ನಾನು ಹೇಳ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಟಾರ್ಗೆಟ್ ನಾಮಿನೇಷನ್ನ ವಿಚಾರ ಅಂತ ಬಂದಿದ್ದಿದ್ರೆ ನಾನೇ ಹೇಳೋದಾಗಿದ್ದಿದ್ರೆ ಇವರೆಲ್ಲರೂ ಯಾರನ್ನು ಟಾರ್ಗೆಟ್ ಮಾಡಿದ್ರು ಅವರನ್ನೇ ನಾನು ಮಾಡಬೇಕಾಗಿತ್ತು. ಇವರೆಲ್ಲ ಯಾರನ್ನು ನಾಮಿನೇಟ್ ಮಾಡಿದ್ರು ಅವರನ್ನೇ ನಾನು ಮಾಡಬೇಕಾಗಿತ್ತು. ಯಾವಾಗಲೂ ನನ್ನ ಆಯ್ಕೆಗಳು ಭಿನ್ನವಾಗಿ ಇರ್ತಿತ್ತಲ್ವ. ನಾನು ಹೇಳ್ಕೊಟ್ಟೆ ಮತ್ತೊಂದು ಮುಂದೆ ಅದು ತುಂಬ ವ್ಯರ್ಥ ಚರ್ಚೆ ಅಂತ ಅನಿಸುತ್ತೆ. ಮತ್ತು ನನಗೂ ಗೊತ್ತಾಗಿದೆ ಅದು ಅವರವರ ಆಯ್ಕೆ. ಕೆಲವ್ರಿಗೆ ಸ್ವೀಕಾರ ಮಾಡೋ ಧೈರ್ಯ ಇರುತ್ತೆ, ಇನ್ನು ಕೆಲವ್ರಿಗೆ ಸ್ವೀಕಾರ ಮಾಡೋ ಧೈರ್ಯ ಇರೋದಿಲ್ಲ. ಸೊ ಇನ್ನೊಂದಷ್ಟು ಎಲ್ಲೋ ಒಂದು ಕಡೆ ಅದನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನಗಳು ನಡೆಯುತ್ತೆ. ನಾನು ಅದನ್ನು ಒಪ್ಕೊಳ್ತೇನೆ, ಯಾಕಂದರೆ ಬದುಕಿನ ಅನುಭವದಲ್ಲಿ ನಾನು ಐಶ್ವರ್ಯ ಸಮಾನ ವಯಸ್ಕರಿರ್ಬೋದು, ಆದರೆ ಬದುಕಿನ ಅನುಭವದಲ್ಲಿ ಒಂಚೂರು ಜಾಸ್ತಿ ಇದ್ದೀನಿ. ನಾನು ಸಂಕಷ್ಟಗಳನ್ನು ಜಾಸ್ತಿ ಅನುಭವಿಸಿ, ಅಪಮಾನಗಳನ್ನು ಜಾಸ್ತಿ ಅನುಭವಿಸಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಅದನ್ನು ಒಂದು ತಂದೆ ತಾಯಿ ಇಲ್ಲದೆ ಇರೋ ಒಂದು ಪುಟ್ಟ ಹುಡುಗಿ ಅನ್ನೋ ಥರನೇ ನೋಡ್ತೀನಿ. ಅವಳು ಅಕ್ಕ ಅಂತ ಕರೆದಾಗ ಆ ಭಾವನೆಯಲ್ಲೇ ನಾನು ನಿಲ್ಲಬೇಕಾದ ಜವಾಬ್ದಾರಿ ನಂದು ಇರುತ್ತೆ. ಹಾಗಾಗಿ ನಾನು ಅದನ್ನು ಗಂಭೀರವಾಗಿ ತೊಗೊಳ್ಳಿಲ್ಲ, ಬಿಟ್ಬಿಡೋಣ ಇಲ್ಲಿಗೆ ಅನ್ನೋ ಥರನೇ ತೊಗೊಳ್ತೇನೆ.